ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಜೂನ್ ಮತ್ತು ಜುಲೈ ತಿಂಗಳುಗಳು ಅತ್ಯಂತ ನಿರ್ಣಾಯಕ ಹಾಗೂ ಕ್ರಾಂತಿಕಾರಿ ಬದಲಾವಣೆಗಳಿಗೆ ಸಾಕ್ಷಿಯಾಗಿರುತ್ತೆ. ನಿಮ್ಮ ರಾಶಾಧಿಪತಿಯಾದ ಮಂಗಳನ ಪ್ರಖರ ಶಕ್ತಿಯೊಂದಿಗೆ ಗುರು ಮತ್ತು ಶನಿಯ ದಿವ್ಯ ಸಂಯೋಜನೆಯು ದೀರ್ಘಕಾಲದ ಕರ್ಮಫಲಗಳನ್ನು ಹೊರಹಾಕಲು ಸಜ್ಜಾಗಿವೆ. ಈ ಕಾಲಘಟ್ಟದಲ್ಲಿ ಈ ಹಿಂದೆ ನೀವು ಅನುಭವಿಸಿದ ಕಷ್ಟಗಳು, ನಿಂದನೆಗಳು ಮತ್ತು ರಹಸ್ಯ ಶತ್ರುಗಳ ಪಿತೂರಿಗಳಿಗೆ ಒಂದು ಶಾಶ್ವತ ತಾರ್ಕಿಕ ಅಂತ್ಯ ಸಿಗುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಏಳಿಗೆಯನ್ನು ಸಹಿಸದೆ ಬೆನ್ನ ಹಿಂದೆ ಬೆಂಕಿ ಇಡಲು ಪ್ರಯತ್ನಿಸಿದವರ ಅಸಲಿ ಮುಖವಾಡಗಳು ಈ ಜೂನ್ ಎಂಡಿಂಗಲ್ಲಿ ಮತ್ತು ಜುಲೈ ಅವಧಿಯಲ್ಲಿ ಸಂಪೂರ್ಣವಾಗಿ ಕಳಚಿಬಿಡುತ್ತೆ. ಶನಿದೇವರ ನ್ಯಾಯದ ಚಲನೆ ಹಾಗೂ ಕರ್ಕಾಟಕ ರಾಶಿಯಲ್ಲಿ ಸಂಭವಿಸಲಿರುವ ಗುರುವಿನ ಉಚ್ಚಸ್ಥಾನದ ಪ್ರವೇಶವು ನಿಮ್ಮ ಬದುಕಿನ ಶತ್ರುಗಳ ಕರ್ಮದ ಮಡಿಕೆಯನ್ನು ಸಾರ್ವಜನಿಕವಾಗಿ ಒಡೆಯಲಿದೆ. ಅವರು ನಿಮಗಾಗಿ ಹೆಣೆದ ಮೋಸದ ಬಲೆಯಲ್ಲಿ ತಾವೇ ಬಿದ್ದು ಒದ್ದಾಡುವಂತಹ ದಿವ್ಯ ಪವಾಡವನ್ನು ನೀವು ಕಣ್ಣಾರೆ ಕಾಣ್ತೀರ. ಬ್ರಹ್ಮಾಂಡದ ಈ ಮಹಾನ್ ಗ್ರಹಗಳ ಮಿಲನ ನಿಮ್ಮ ಬದುಕಿಗೆ ದೀರ್ಘಕಾಲದ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಪ್ರದರ್ಶಿಸುತ್ತೆ. ಈ ದಿವ್ಯ ಬದಲಾವಣೆಗಳ ನಡುವೆಯೇ ಈ ಬ್ರಹ್ಮಾಂಡ ನಿಮಗೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಮುಂಬರುವ 24 ಗಂಟೆಗಳಿಂದ ಹಿಡಿದು ಜುಲೈ ತಿಂಗಳ ಮಧ್ಯಭಾಗದವರೆಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕಾದ ಅನಿವಾರ್ಯತೆ ಇದೆ. ನಿಮ್ಮ ಆಪ್ತ ವಲಯದಲ್ಲಿ ಇದ್ದುಕೊಂಡು ನಿಮ್ಮ ರಹಸ್ಯಗಳನ್ನು ಕದಿಯುವ ಅಥವಾ ನಿಮ್ಮ ಉದ್ಯೋಗ ಮತ್ತು ಸಾಮಾಜಿಕ ಗೌರವಕ್ಕೆ ಧಕ್ಕೆ ತರಲು ಪ್ರಯತ್ನಿಸುವ ನಯವಂಚಕರು ಸಕ್ರಿಯರಾಗಿದ್ದಾರೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ವಿಷಯಗಳು, ಆರ್ಥಿಕ ಯೋಜನೆಗಳು ಮತ್ತು ವೃತ್ತಿಪರ ರಹಸ್ಯಗಳನ್ನು ನಿಮ್ಮ ಅತ್ಯಂತ ನಿಕಟ ಸ್ನೇಹಿತರು ಅಥವಾ ನೆಂಟರಾಗಿದ್ದರೂ ಅವರೊಂದಿಗೆ ಹಂಚಿಕೊಳ್ಬೇಡಿ. ನಿಮ್ಮ ಬದುಕಲ್ಲಿರುವ ಇಂತಹ ವಿಷಕಾರಿ ಮತ್ತು ನಕಾರಾತ್ಮಕ ಸಂಬಂಧಗಳಿಂದ ನೀವು ಹಂತ ಹಂತವಾಗಿ ದೂರ ಸರಿಯುವುದು ನಿಮ್ಮ ಆಂತರಿಕ ನೆಮ್ಮದಿಗೆ ಅತ್ಯಗತ್ಯವಾಗಿರುತ್ತೆ. ನೀವು ಇಂತಹ ವ್ಯಕ್ತಿಯವರಿಗೆ ಎಲ್ಲಿವರೆಗೆ ಸಂಪರ್ಕದಲ್ಲಿರ್ತೀರೋ ಅಲ್ಲಿವರೆಗೆ ನೀವು ಪೂರ್ಣ ಪ್ರಮಾಣದ ಸಂತೋಷದ ಅಪೂರ್ಣವಾಗಿಯೇ ಉಳಿಯುತ್ತೆ. ಶನಿದೇವ ಮತ್ತು ಹನುಮಂತನ ವಿಶೇಷ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ಈ ಸಂಕಟಗಳಿಂದ ನೀವು ಸುಲಭವಾಗಿ ಪಾರಾಗ್ತೀರಾ. ವೃತ್ತಿ ಮತ್ತು ಆರ್ಥಿಕ ರಂಗದಲ್ಲಿ ಜೂನ್ ನಂತರ ನಿಮಗೆ ಜನ್ಮ ತಾಳಲಿರುವ ಒಂದು ಸರ್ವಾಷ್ಟ ಸಿದ್ಧಿಯೋಗ ಅನ್ನೋದು ನಿಮಗೆ ಬರ್ತಾ ಇದೆ. ದೀರ್ಘಕಾಲದಿಂದ ಪಡೆದಿದ್ದ ಕಠಿಣ ಪರಿಶ್ರಮ, ಮಹೋನ್ನತ ಗೌರವ ಮತ್ತು ಪ್ರತಿಫಲಗಳು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಲಭಿಸುತ್ತೆ. ನಿರುದ್ಯೋಗಿ ಯುವಕರಿಗೆ ತಮ್ಮ ಕೆರಿಯರ್ ರೂಪಿಸಿಕೊಳ್ಳೋದಕ್ಕೆ ಅತ್ಯುತ್ತಮ ಅವಕಾಶ ಎದುರಾಗುತ್ತಿದ್ದು ಅವರು ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಾರೆ. ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದ ಯಾವುದೇ ವಿವಾದಗಳು ಅಥವಾ ಕಾನೂನು ಮೊಕದ್ದಮೆಗಳು ದೀರ್ಘಕಾಲದಿಂದ ನಿಮ್ಮನ್ನು ಕಾಡ್ತಿದ್ರೆ ಈ ಅವಧಿಯಲ್ಲಿ ನೀವು ಅವು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಬಗೆಹರಿದು ನಿರಾಳತೆ ತರುತ್ತೆ. ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿರುವ ಮೇಷರಾಶಿಯವರಿಗೆ ಗ್ರಾಹಕರೊಂದಿಗೆ ಅತ್ಯುತ್ತಮ ಬಾಂಧವ್ಯ ಬೆಳೆಯಲಿದ್ದು ಉದ್ಯಮದಲ್ಲಿ ಸ್ಥಿರವಾದ ಆರ್ಥಿಕ ಪ್ರಗತಿ ಅನ್ನೋದು ಕಂಡುಬರುತ್ತೆ. ಉದ್ಯೋಗಸ್ಥರು ತಮ್ಮ ಕೆಲಸದ ಸ್ಥಳದಲ್ಲಿ ಧನಾತ್ಮಕ ವರ್ಗಾವಣೆ ಅಥವಾ ಬಡ್ತಿಯನ್ನು ಅನುಭವಿಸಲಿದ್ದಾರೆ. ಆರ್ಥಿಕ ವಹಿವಾಟುಗಳ ಸಮಯದಲ್ಲಿ ವಂಚನೆಗೆ ಒಳಗಾಗದಂತೆ ಎಚ್ಚರಿಕೆ ವಹಿಸೋದು ಅಗತ್ಯವಾಗಿದ್ದರೂ ಕೂಡ ಶೇರ್ ಮಾರ್ಕೆಟ್ ಮತ್ತು ದೀರ್ಘಕಾಲೀನ ಹೂಡಿಕೆಗಳಲ್ಲಿ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಭಾರೀ ಧನ ಲಾಭವನ್ನು ಉಂಟು ಮಾಡುತ್ತೆ. ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ರೋಗ ನಿರೋಧಕ ಹಳೆಯ ದೀರ್ಘಕಾಲದ ದೈಹಿಕ ವ್ಯಾಧಿಗಳಿಂದ ನೀವು ಸಂಪೂರ್ಣವಾಗಿ ಮುಕ್ತಿ ಪಡೆದು ಹೊಸ ಚೈತನ್ಯವನ್ನು ಅನುಭವಿಸುವಿರಿ. ಆದಾಗ್ಯೂ ಮಾನಸಿಕ ವಲಯದಲ್ಲಿ ಇಂದಿನ ಕಹಿ ಘಟನೆಗಳ ನೆನಪು, ಅತಿಯಾದ ಆಲೋಚನೆ ಮತ್ತು ಭವಿಷ್ಯದ ಬಗೆಗಿನ ಅನಗತ್ಯ ಆತಂಕಗಳು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕೊಂಚ ಕೆಡಿಸಬಹುದು. ಇಂತಹ ಮಾನಸಿಕ ಭಾರವನ್ನು ಇಳಿಸಲು ಮತ್ತು ನಕಾರಾತ್ಮಕ ಚಿಂತನೆಗಳಿಂದ ದೂರ ಇರಲು ಪ್ರತಿದಿನ ದೈಹಿಕ ವ್ಯಾಯಾಮ ಮಾಡೋದು ಮತ್ತು ಹನುಮಾನ್ ಚಾಲಿಸವನ್ನು ಭಕ್ತಿಯಿಂದ ಪಠಿಸೋದು ಅತ್ಯಂತ ರಾಮಬಾಣ ಪರಿಹಾರವಾಗಿದೆ. ಇದರಿಂದ ನಿಮ್ಮ ಮನಸ್ಸಿಗೆ ದಿವ್ಯ ಶಾಂತಿ ಮತ್ತು ನೆಮ್ಮದಿ ದೊರೆಯಲಿದೆ. ನಿಜವಾದ ಸಂತೋಷ ಹೊರಗಿನ ಪ್ರಪಂಚದಲ್ಲ, ಬದಲಿಗೆ ನಿಮ್ಮ ಒಳಗಿನಿಂದಲೇ ಮೂಡುತ್ತೆ ಎಂಬುದನ್ನು ಉಚ್ಚ ಗುರುವಿನ ಸ್ಥಿತಿಯು ನಿಮಗೆ ಮನವರಿಕೆ ಮಾಡಿಕೊಡುತ್ತೆ. ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುವುದು ಮತ್ತು ಪ್ರೀತಿಯಿಂದ ಸಮಯ ಕಳೆಯುವುದು ಮತ್ತು ಮಕ್ಕಳ ಮುಗ್ಧ ಮಾತುಗಳನ್ನು ಆಲಿಸೋದು ನಿಮ್ಮ ಇಡೀ ದಿನದ ಆಯಾಸವನ್ನು ದೂರ ಮಾಡುತ್ತೆ. ಆಧ್ಯಾತ್ಮಿಕ ಮಾರ್ಗದರ್ಶಕರ ಕೃಪೆಯಿಂದ ನಿಮ್ಮ ಬುದ್ಧಿಶಕ್ತಿ ತೀಕ್ಷ್ಣವಾಗಲಿದ್ದು ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೂಕ್ತ ಸ್ಪಷ್ಟತೆ ಲಭಿಸಲಿದೆ. ಜುಲೈ ತಿಂಗಳಲ್ಲಿ ಸುಖದಾತನಾದ ಶುಕ್ರನು ಸಿಂಹ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಮತ್ತು ಶನಿಯ ಶುಭ ದೃಷ್ಟಿಯ ಪ್ರಭಾವದಿಂದ ನಿಮ್ಮ ದೈಹಿಕ ವಾತಾವರಣವು ಕುಟುಂಬದ ವಾತಾವರಣ ಪ್ರೀತಿ ಮತ್ತು ಆನಂದದಿಂದ ತುಂಬಿ ತುಳುಕುತ್ತೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆ
ಮುನಿಸುಗಳು ಮತ್ತು ದೀರ್ಘಕಾಲದ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಶಾಂತಿಯುತ ಮಾತುಕತೆಯ ಮೂಲಕ ಸಂಪೂರ್ಣವಾಗಿ ಬಗೆಹರಿಯುತ್ತೆ. ಪೋಷಕರು ಮತ್ತು ಒಡ ಹುಟ್ಟಿದವರೊಂದಿಗೆ ಮತ್ತಷ್ಟು ಸಂಬಂಧ ಅನ್ನೋದು ಗಟ್ಟಿಯಾಗುತ್ತೆ. ನಿಮ್ಮ ಮಕ್ಕಳ ಶಿಕ್ಷಣ ಅಥವಾ ಉದ್ಯೋಗದ ಕ್ಷೇತ್ರದ ಸಾಧನೆಗಳು ಇಡೀ ಕುಟುಂಬಕ್ಕೆ ಹೆಮ್ಮೆ ಮತ್ತು ಮಿತಿ ಇಲ್ಲದ ಸಂತೋಷವನ್ನು ತರುತ್ತೆ. ಮಕ್ಕಳೊಂದಿಗೆ ನಿಮ್ಮ ಒಡನಾಟ ಮಧುರವಾಗಲಿದ್ದು ಅವರು ನಿಮ್ಮೊಂದಿಗೆ ಹೆಚ್ಚು ಮುಕ್ತವಾಗಿ ನಡೆದುಕೊಳ್ತಾರೆ. ವಿವಾಹಿತ ದಂಪತಿಗಳ ನಡುವೆ ಪರಸ್ಪರ ನಂಬಿಕೆ, ಗೌರವ ಮತ್ತು ಪ್ರೀತಿ ವೃದ್ಧಿಯಾಗಲಿದ್ದು ದಾಂಪತ್ಯ ಜೀವನ ಅತ್ಯಂತ ಸುಖಮಯವಾಗಿರುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆ ನಡೆಯುತ್ತಿದ್ದ ವಾದ ವಿವಾದಗಳು ಕಡಿಮೆಯಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಪ್ರೇಮ ಜೀವನದಲ್ಲಿರುವವರಿಗೂ ಕೂಡ ಈ ಸಮಯ ಅತ್ಯಂತ ಪೂರಕವಾಗಿದ್ದು ಪರಸ್ಪರ ಬಾಂಧವ್ಯ ಹೊಸ ಉನ್ನತ ಹಂತಕ್ಕೆ ತಲುಪುತ್ತೆ ಮತ್ತು ಮದುವೆಯ ಮಾತುಕತೆಗಳು ಸಕಾರಾತ್ಮಕವಾಗಿ ಮುನ್ನಡೆಯುತ್ತೆ. ಈ ಅವಧಿಯಲ್ಲಿ ನಿಮ್ಮ ಯಶಸ್ಸು ನಿಮ್ಮ ಸತ್ಯಸಂಧತೆ ಮತ್ತು ರಹಸ್ಯಗಳನ್ನು ಕಾಪಾಡುವ ಸಾಮರ್ಥ್ಯದ ಮೇಲೆ ನಿರ್ಧಾರವಾಗುತ್ತೆ. ಅನಗತ್ಯ ವಿವಾದಗಳಿಂದ ದೂರ ಇದ್ದು ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಶನಿದೇವ ಹಾಗೂ ಹನುಮಂತನ ಆರಾಧನೆ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಆ ಪರಮಾತ್ಮನ ಕೃಪೆ ನಿಮ್ಮ ಮೇಲಿರಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಜೂನ್ ಮತ್ತು ಜುಲೈ ತಿಂಗಳುಗಳು ಅತ್ಯಂತ ನಿರ್ಣಾಯಕ ಹಾಗೂ ಕ್ರಾಂತಿಕಾರಿ ಬದಲಾವಣೆಗಳಿಗೆ ಸಾಕ್ಷಿಯಾಗಿರುತ್ತೆ. ನಿಮ್ಮ ರಾಶಾಧಿಪತಿಯಾದ ಮಂಗಳನ ಪ್ರಖರ ಶಕ್ತಿಯೊಂದಿಗೆ ಗುರು ಮತ್ತು ಶನಿಯ ದಿವ್ಯ ಸಂಯೋಜನೆಯು ದೀರ್ಘಕಾಲದ ಕರ್ಮಫಲಗಳನ್ನು ಹೊರಹಾಕಲು ಸಜ್ಜಾಗಿವೆ. ಈ ಕಾಲಘಟ್ಟದಲ್ಲಿ ಈ ಹಿಂದೆ ನೀವು ಅನುಭವಿಸಿದ ಕಷ್ಟಗಳು, ನಿಂದನೆಗಳು ಮತ್ತು ರಹಸ್ಯ ಶತ್ರುಗಳ ಪಿತೂರಿಗಳಿಗೆ ಒಂದು ಶಾಶ್ವತ ತಾರ್ಕಿಕ ಅಂತ್ಯ ಸಿಗುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಏಳಿಗೆಯನ್ನು ಸಹಿಸದೆ ಬೆನ್ನ ಹಿಂದೆ ಬೆಂಕಿ ಇಡಲು ಪ್ರಯತ್ನಿಸಿದವರ ಅಸಲಿ ಮುಖವಾಡಗಳು ಈ ಜೂನ್ ಎಂಡಿಂಗಲ್ಲಿ ಮತ್ತು ಜುಲೈ ಅವಧಿಯಲ್ಲಿ ಸಂಪೂರ್ಣವಾಗಿ ಕಳಚಿಬಿಡುತ್ತೆ. ಶನಿದೇವರ ನ್ಯಾಯದ ಚಲನೆ ಹಾಗೂ ಕರ್ಕಾಟಕ ರಾಶಿಯಲ್ಲಿ ಸಂಭವಿಸಲಿರುವ ಗುರುವಿನ ಉಚ್ಚಸ್ಥಾನದ ಪ್ರವೇಶವು ನಿಮ್ಮ ಬದುಕಿನ ಶತ್ರುಗಳ ಕರ್ಮದ ಮಡಿಕೆಯನ್ನು ಸಾರ್ವಜನಿಕವಾಗಿ ಒಡೆಯಲಿದೆ. ಅವರು ನಿಮಗಾಗಿ ಹೆಣೆದ ಮೋಸದ ಬಲೆಯಲ್ಲಿ ತಾವೇ ಬಿದ್ದು ಒದ್ದಾಡುವಂತಹ ದಿವ್ಯ ಪವಾಡವನ್ನು ನೀವು ಕಣ್ಣಾರೆ ಕಾಣ್ತೀರಾ. ಬ್ರಹ್ಮಾಂಡದ ಈ ಮಹಾನ್ ಗ್ರಹಗಳ ಮಿಲನ ನಿಮ್ಮ ಬದುಕಿಗೆ ದೀರ್ಘಕಾಲದ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಪ್ರದರ್ಶಿಸುತ್ತೆ. ಈ ದಿವ್ಯ ಬದಲಾವಣೆಗಳ ನಡುವೆಯೇ ಈ ಬ್ರಹ್ಮಾಂಡ ನಿಮಗೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಮುಂಬರುವ 24 ಗಂಟೆಗಳಿಂದ ಹಿಡಿದು ಜುಲೈ ತಿಂಗಳ ಮಧ್ಯಭಾಗದವರೆಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕಾದ ಅನಿವಾರ್ಯತೆ ಇದೆ. ನಿಮ್ಮ ಆಪ್ತ ವಲಯದಲ್ಲಿ ಇದ್ದುಕೊಂಡು ನಿಮ್ಮ ರಹಸ್ಯಗಳನ್ನು ಕದಿಯುವ ಅಥವಾ ನಿಮ್ಮ ಉದ್ಯೋಗ ಮತ್ತು ಸಾಮಾಜಿಕ ಗೌರವಕ್ಕೆ ಧಕ್ಕೆ ತರಲು ಪ್ರಯತ್ನಿಸುವ ನಯವಂಚಕರು ಸಕ್ರಿಯವಾಗಿದ್ದಾರೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ವಿಷಯಗಳು, ಆರ್ಥಿಕ ಯೋಜನೆಗಳು ಮತ್ತು ವೃತ್ತಿಪರ ರಹಸ್ಯಗಳನ್ನು ನಿಮ್ಮ ಅತ್ಯಂತ ನಿಕಟ ಸ್ನೇಹಿತರು ಅಥವಾ ನೆಂಟರಾಗಿದ್ದರೂ ಅವರೊಂದಿಗೆ ಹಂಚಿಕೊಳ್ಬೇಡಿ. ನಿಮ್ಮ ಬದುಕಲ್ಲಿರುವ ಇಂತಹ ವಿಷಕಾರಿ ಮತ್ತು ನಕಾರಾತ್ಮಕ ಸಂಬಂಧಗಳಿಂದ ನೀವು ಹಂತ ಹಂತವಾಗಿ ದೂರ ಸರಿಯುವುದು ನಿಮ್ಮ ಆಂತರಿಕ ನೆಮ್ಮದಿಗೆ ಅತ್ಯಗತ್ಯವಾಗಿರುತ್ತೆ. ನೀವು ಇಂತಹ ವ್ಯಕ್ತಿಯವರಿಗೆ ಎಲ್ಲಿವರೆಗೆ ಸಂಪರ್ಕದಲ್ಲಿರ್ತೀರೋ ಅಲ್ಲಿವರೆಗೆ ನೀವು ಪೂರ್ಣ ಪ್ರಮಾಣದ ಸಂತೋಷದ ಅಪೂರ್ಣವಾಗಿಯೇ ಉಳಿಯುತ್ತೆ. ಶನಿದೇವ ಮತ್ತು ಹನುಮಂತನ ವಿಶೇಷ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ಈ ಸಂಕಟಗಳಿಂದ ನೀವು ಸುಲಭವಾಗಿ ಪಾರಾಗ್ತೀರಾ. ವೃತ್ತಿ ಮತ್ತು ಆರ್ಥಿಕ ರಂಗದಲ್ಲಿ ಜೂನ್ ನಂತರ ನಿಮಗೆ ಜನ್ಮ ತಾಳಲಿರುವ ಒಂದು ಸರ್ವಾಷ್ಟ ಸಿದ್ಧಿಯೋಗ ಅನ್ನೋದು ನಿಮಗೆ ಬರ್ತಾ ಇದೆ. ದೀರ್ಘಕಾಲದಿಂದ ಪಡೆದಿದ್ದ ಕಠಿಣ ಪರಿಶ್ರಮ, ಮಹೋನ್ನತ ಗೌರವ ಮತ್ತು ಪ್ರತಿಫಲಗಳು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಲಭಿಸುತ್ತೆ. ನಿರುದ್ಯೋಗಿ ಯುವಕರಿಗೆ ತಮ್ಮ ಕೆರಿಯರ್ ರೂಪಿಸಿಕೊಳ್ಳೋದಕ್ಕೆ ಅತ್ಯುತ್ತಮ ಅವಕಾಶ ಎದುರಾಗುತ್ತಿದ್ದು ಅವರು ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಾರೆ. ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದ ಯಾವುದೇ ವಿವಾದಗಳು ಅಥವಾ ಕಾನೂನು ಮೊಕದ್ದಮೆಗಳು ದೀರ್ಘಕಾಲದಿಂದ ನಿಮ್ಮನ್ನು ಕಾಡ್ತಿದ್ರೆ ಈ ಅವಧಿಯಲ್ಲಿ ನೀವು ಅವು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಬಗೆಹರಿದು ನಿರಾಳತೆ ತರುತ್ತೆ. ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿರುವ ಮೇಷರಾಶಿಯವರಿಗೆ ಗ್ರಾಹಕರೊಂದಿಗೆ ಅತ್ಯುತ್ತಮ ಬಾಂಧವ್ಯ ಬೆಳೆಯಲಿದ್ದು ಉದ್ಯಮದಲ್ಲಿ ಸ್ಥಿರವಾದ ಆರ್ಥಿಕ ಪ್ರಗತಿ ಅನ್ನೋದು ಕಂಡುಬರುತ್ತೆ. ಉದ್ಯೋಗಸ್ಥರು ತಮ್ಮ ಕೆಲಸದ ಸ್ಥಳದಲ್ಲಿ ಧನಾತ್ಮಕ ವರ್ಗಾವಣೆ ಅಥವಾ ಬಡ್ತಿಯನ್ನು ಅನುಭವಿಸಲಿದ್ದಾರೆ. ಆರ್ಥಿಕ ವಹಿವಾಟುಗಳ ಸಮಯದಲ್ಲಿ ವಂಚನೆಗೆ ಒಳಗಾಗದಂತೆ ಎಚ್ಚರಿಕೆ ವಹಿಸೋದು ಅಗತ್ಯವಾಗಿದ್ದರೂ ಕೂಡ ಶೇರ್ ಮಾರ್ಕೆಟ್ ಮತ್ತು ದೀರ್ಘಕಾಲೀನ ಹೂಡಿಕೆಗಳಲ್ಲಿ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಭಾರೀ ಧನ ಲಾಭವನ್ನು ಉಂಟು ಮಾಡುತ್ತೆ. ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ರೋಗ ನಿರೋಧಕ
ಇಂತಹ ಮಾನಸಿಕ ಭಾರವನ್ನು ಇಳಿಸಲು ಮತ್ತು ನಕಾರಾತ್ಮಕ ಚಿಂತನೆಗಳಿಂದ ದೂರ ಇರಲು ಪ್ರತಿದಿನ ದೈಹಿಕ ವ್ಯಾಯಾಮ ಮಾಡೋದು ಮತ್ತು ಹನುಮಾನ್ ಚಾಲಿಸವನ್ನು ಭಕ್ತಿಯಿಂದ ಪಠಿಸೋದು ಅತ್ಯಂತ ರಾಮಬಾಣ ಪರಿಹಾರವಾಗಿದೆ. ಇದರಿಂದ ನಿಮ್ಮ ಮನಸ್ಸಿಗೆ ದಿವ್ಯ ಶಾಂತಿ ಮತ್ತು ನೆಮ್ಮದಿ ದೊರೆಯಲಿದೆ. ನಿಜವಾದ ಸಂತೋಷ ಹೊರಗಿನ ಪ್ರಪಂಚದಲ್ಲ, ಬದಲಿಗೆ ನಿಮ್ಮ ಒಳಗಿನಿಂದಲೇ ಮೂಡುತ್ತೆ ಎಂಬುದನ್ನು ಉಚ್ಚ ಗುರುವಿನ ಸ್ಥಿತಿಯು ನಿಮಗೆ ಮನವರಿಕೆ ಮಾಡಿಕೊಡುತ್ತೆ. ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುವುದು ಮತ್ತು ಪ್ರೀತಿಯಿಂದ ಸಮಯ ಕಳೆಯುವುದು ಮತ್ತು ಮಕ್ಕಳ ಮುಗ್ಧ ಮಾತುಗಳನ್ನು ಆಲಿಸೋದು ನಿಮ್ಮ ಇಡೀ ದಿನದ ಆಯಾಸವನ್ನು ದೂರ ಮಾಡುತ್ತೆ. ಆಧ್ಯಾತ್ಮಿಕ ಮಾರ್ಗದರ್ಶಕರ ಕೃಪೆಯಿಂದ ನಿಮ್ಮ ಬುದ್ಧಿಶಕ್ತಿ ತೀಕ್ಷ್ಣವಾಗಲಿದ್ದು ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೂಕ್ತ ಸ್ಪಷ್ಟತೆ ಲಭಿಸಲಿದೆ. ಜುಲೈ ತಿಂಗಳಲ್ಲಿ ಸುಖದಾತನಾದ ಶುಕ್ರನು ಸಿಂಹ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಮತ್ತು ಶನಿಯ ಶುಭ ದೃಷ್ಟಿಯ ಪ್ರಭಾವದಿಂದ ನಿಮ್ಮ ದೈಹಿಕ ವಾತಾವರಣವು ಕುಟುಂಬದ ವಾತಾವರಣ ಪ್ರೀತಿ ಮತ್ತು ಆನಂದದಿಂದ ತುಂಬಿ ತುಳುಕುತ್ತೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆ, ಮುನಿಸುಗಳು ಮತ್ತು ದೀರ್ಘಕಾಲದ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಶಾಂತಿಯುತ ಮಾತುಕತೆಯ ಮೂಲಕ ಸಂಪೂರ್ಣವಾಗಿ ಬಗೆಹರಿಯುತ್ತೆ. ಪೋಷಕರು ಮತ್ತು ಒಡ ಹುಟ್ಟಿದವರೊಂದಿಗೆ ಮತ್ತಷ್ಟು ಸಂಬಂಧ ಅನ್ನೋದು ಗಟ್ಟಿಯಾಗುತ್ತೆ. ನಿಮ್ಮ ಮಕ್ಕಳ ಶಿಕ್ಷಣ ಅಥವಾ ಉದ್ಯೋಗದ ಕ್ಷೇತ್ರದ ಸಾಧನೆಗಳು ಇಡೀ ಕುಟುಂಬಕ್ಕೆ ಹೆಮ್ಮೆ ಮತ್ತು ಮಿತಿ ಇಲ್ಲದ ಸಂತೋಷವನ್ನು ತರುತ್ತೆ. ಮಕ್ಕಳೊಂದಿಗೆ ನಿಮ್ಮ ಒಡನಾಟ ಮಧುರವಾಗಲಿದ್ದು ಅವರು ನಿಮ್ಮೊಂದಿಗೆ ಹೆಚ್ಚು ಮುಕ್ತವಾಗಿ ನಡೆದುಕೊಳ್ತಾರೆ. ವಿವಾಹಿತ ದಂಪತಿಗಳ ನಡುವೆ ಪರಸ್ಪರ ನಂಬಿಕೆ, ಗೌರವ ಮತ್ತು ಪ್ರೀತಿ ವೃದ್ಧಿಯಾಗಲಿದ್ದು ದಾಂಪತ್ಯ ಜೀವನ ಅತ್ಯಂತ ಸುಖಮಯವಾಗಿರುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆ ನಡೆಯುತ್ತಿದ್ದ ವಾದ ವಿವಾದಗಳು ಕಡಿಮೆಯಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಪ್ರೇಮ ಜೀವನದಲ್ಲಿರುವವರಿಗೂ ಕೂಡ ಈ ಸಮಯ ಅತ್ಯಂತ ಪೂರಕವಾಗಿದ್ದು ಪರಸ್ಪರ ಬಾಂಧವ್ಯ ಹೊಸ ಉನ್ನತ ಹಂತಕ್ಕೆ ತಲುಪುತ್ತೆ ಮತ್ತು ಮದುವೆಯ ಮಾತುಕತೆಗಳು ಸಕಾರಾತ್ಮಕವಾಗಿ ಮುನ್ನಡೆಯುತ್ತೆ. ಈ ಅವಧಿಯಲ್ಲಿ ನಿಮ್ಮ ಯಶಸ್ಸು ನಿಮ್ಮ ಸತ್ಯಸಂಧತೆ ಮತ್ತು ರಹಸ್ಯಗಳನ್ನು ಕಾಪಾಡುವ ಸಾಮರ್ಥ್ಯದ ಮೇಲೆ ನಿರ್ಧಾರವಾಗುತ್ತೆ. ಅನಗತ್ಯ ವಿವಾದಗಳಿಂದ ದೂರ ಇದ್ದು ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಶನಿದೇವ ಹಾಗೂ ಹನುಮಂತನ ಆರಾಧನೆ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತೆ. ವಿಡಿಯೋ